ಇಲ್ಲಿ ಆಫೀಸಲ್ಲಿ ಇರ್ತೀನಿ. ಐಮ್ ಸಾರಿ, ಅದು ಯಾಕೆ ಭೂಮಿಕಾ ಒಂಥರ ಮಾತಾಡ್ತಾ ಇದ್ದಾರಲ್ಲ, ಏನಾಯ್ತು? ಧನ್ಯ ಅವ್ರು ಕಾಲ್ ಮಾಡಿದ್ರು. ಮತ್ತೇನಾ? ಅವಳ್ಯಾಕೆ ಫೋನ್ ಮಾಡಿದ್ದು? ಅದು ನಿಮ್ಮನ್ನು ಭೇಟಿ ಆಗಬೇಕು, ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದನ್ನ ಹೇಳಬೇಕು, ನನ್ನ ಪ್ರಾಣಕ್ಕೆ ಅಪಾಯ ಇದೆ, ನನಗೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತ ಹೇಳಿದ್ರು. ಇಂಪಾರ್ಟೆಂಟಾ? ಏನು ವಿಷಯ ಅಂತ ಏನಾದರೂ ಹೇಳಿಲ್ಲ? ನಿಮ್ಮ ತಾಯಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರು. ಅಮ್ಮನ ಬಗ್ಗೆನಾ? ಅಮ್ಮನ ಬಗ್ಗೆ ಏನಾದರೂ ಗೊತ್ತಂತ ಅವಳಿಗೆ? ಏನು ಹೇಳಿದ್ಲು? ಅದನ್ನೆಲ್ಲ ಫೋನಲ್ಲಿ ಹೇಳೋದಕ್ಕಾಗಲ್ಲ, ನೀವು ನೇರವಾಗಿ ಬನ್ನಿ ಅಂತ ಹೇಳಿದ್ರು. ಗೊತ್ತಮರೆ, ನನಗನ್ಸುತ್ತೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರೆ ನಿಮ್ಮ ತಾಯಿ ಬಗ್ಗೆ, ನಿಮ್ಮ ತಂಗಿ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ. ಉತ್ತರಹಳ್ಳಿಗೆ ಬರೋದಕ್ಕೆ ಹೇಳಿದ್ರು. ಎಲ್ಲಿ ಉತ್ತರಹಳ್ಳಿಲಿ? ಇಲ್ಲ, ಎಲ್ಲಿ ಅಂತ ಹೇಳಿಲ್ಲ. ಅಲ್ಲಿ ಬನ್ನಿ, ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಗೊತ್ತಮರೆ, ನನಗನ್ಸುತ್ತೆ ಅವ್ರು ತುಂಬಾನೇ ಅಪಾಯದಲ್ಲಿದ್ದಾರೆ ಅಂತ. ಸರಿ, ನಾನು ಬರ್ತೀನಿ, ನೀವು ರೆಡಿಯಾಗಿರಿ, ನಾನು ಬಂದು ಪಿಕ್ ಮಾಡ್ತೀನಿ. ಬೇಡ, ನೀವು ಇಲ್ಲಿಗೆ ಬಂದು ಆಮೇಲೆ ನಾವಲ್ಲಿ ಹೋಗೋದ್ರಲ್ಲಿ ತುಂಬ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ನೀವೊಂದು ಕೆಲಸ ಮಾಡಿ, ನೀವು ಡೈರೆಕ್ಟಾಗಿ ಅಲ್ಲಿಗೆ ಬನ್ನಿ, ನಾನು ಬರ್ತೀನಿ. ಓಕೆ. ಏನ್ ಸಿಸ್ಟರ್ ಇದು? ಭೂಮಿಕಾ ಒಬ್ಳು ಸಾಲದು ಅಂತ ಗೌತಮ್ ಬೇರೆ ಹೋಗ್ತಾ ಇದ್ದಾನೆ. ಬೆಂಕಿ ಬಿರುಗಾಳಿ ಸೇರಿದ್ರೆ ಪ್ರಳಯ ಫಿಕ್ಸೆ. ಅಣ್ಣ, ಎಲ್ಲ ನಮ್ಮ ಕೈ ಮೀರಿ ಹೋಗೋದ್ ಮುಂಚೆ ನಾವೇನಾದರೂ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ವಿಷಯ ಗೌತಮ್ ಕಿವಿಗೆ ಬೀಳಬಾರ್ದು. ಈಗಲೇ ಏನಾದರೂ ಮಾಡಬೇಕು. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಅವ್ರಿಗಿಂತ ಮುಂಚೆ ನಾವು ದನಿಯನ್ನ ಹಿಡಿದಾಕ್ಬೇಕು. ಹೌದು ಸಿಸ್ಟರ್, ಅವಳನ್ನು ಬಿಟ್ವಿ ಅಂದ್ರೆ ನಾವು ಕೆಟ್ವಿ ಸಿಸ್ಟರ್. ಆದ್ರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಹೀಗಾಗಿರೋ ಸಾಲದು ಅಂತ ಇನ್ನೇನು ಹೊಸ ಪ್ರಾಬ್ಲಮ್? ಸಿಸ್ಟರ್, ಈಗ ಭೂಮಿಕಾ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾಳೆ. ಅಲ್ಲಿ ನಮ್ಮ ಮೈಕ್ ವರ್ಕ್ ಆಗಿಲ್ಲ ಅಂದ್ರೆ ಏನ್ ಮಾಡೋದು? ಯಾಕಣ್ಣ ಇಂಥ ಟೈಮಲ್ಲಿ ಈ ಥರ ಅಪಶಕುನ ಮಾತಾಡ್ತೀಯಾ? ಸುಮ್ಮನೆ ಇರು, ಅಂಥದ್ದು ಏನೂ ಆಗಲ್ಲ. ಎಷ್ಟೇ ಚಾಲೆಂಜಸ್ ಬಂದರೂ ನಾವು ಇವತ್ತು ಅವಳನ್ನ ತಡಿಲೇಬೇಕು. ನಡಿಯೋಣ, ಹೋಗೋಣ. ಅಲ್ಲ ಸಿಸ್ಟರ್. ಅಣ್ಣ, ನೀನು ಪುರಾಣ ಎಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ, ಬೇಗ ನಡಿ. ಸರಿ ಸರಿ ಸಿಸ್ಟರ್. ಏಯ್, ಇಲ್ಲಿ ಹೊರಟು ಮೀಟಿಂಗ್ ಇದೆ ಈಗ. ಅದು ಫೋನ್ ಬಂದಿತ್ತು, ಪ್ರಾಬ್ಲಮ್ ಇಲ್ಲ? ಈ ಮಾನ್ಯ ತಂಗಿ ಧನ್ಯ ಇದ್ದಾಳಲ್ಲ, ಅವಳು ಭೂಮಿಕಾ ಕಾಲ್ ಮಾಡಿದ್ಲಂತೆ ಅಮ್ಮನ ಬಗ್ಗೆ ಏನೋ ಹೇಳಬೇಕು ಅಂತ. ಶಕುಂತಲಾ ಆಂಟಿ ಬಗ್ಗೆನೇನೋ? ಅಲ್ಲ ಕಣ, ನನ್ನ ಸ್ವಂತ ತಾಯಿ ಬಗ್ಗೆ. ಭಾಗ್ಯ ಆಂಟಿ ಬಗ್ಗೆನಾ? ಭಾಗ್ಯ ಆಂಟಿ ಬಗ್ಗೆ ಅವಳಿಗೇನು ಗೊತ್ತಿರುತ್ತೋ? ಏಯ್, ಎಲ್ಲಿದ್ದಾರೆ, ಏನು ಎತ್ತ ಏನಾದರೂ ಗೊತ್ತಾಯ್ತಂತ ಅವಳಿಗೆ? ನನಗೂ ಸಣ್ಣದಾಗ ಅದೇ ಆಸೆ ಕಣೋ. ಅದಕ್ಕೆ ಏನೋ ನಿಮ್ಮ ಹತ್ರ ಮಾತಾಡಬೇಕು, ಅಮ್ಮನ ಬಗ್ಗೆ ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಫೋನ್ ಮಾಡಿದ್ಲಂತೆ. ಹೌದಾ? ಸುಧಾ, ನೀನ್ ಇಷ್ಟೊಂದು ಜಾಣೆ ಆಗಿದ್ಯಲ್ಲ, ಏನು ಓದಿದ್ಯಾ? ಜಾಣೆ ಆಗೋದಕ್ಕೆ ಓದ್ಲೇಬೇಕಾ ಅಕ್ಕ? ಹಾಗೇನಿಲ್ಲ, ಸುಮ್ಮನೆ ಜನರೆಲ್ಲ ಕೇಳ್ದೆ ಅಷ್ಟೇ, ಏನು ಓದಿದ್ಯಾ ತಿಳ್ಕೊಳ್ಳೋಣ ಅಂತ. ಇಲ್ಲ ಅಕ್ಕ, ನಾನು ಓದಿಲ್ಲ. ಓದಬೇಕು ಅನ್ನೋ ಆಸೆ ಏನೋ ಇತ್ತು, ಆದರೆ ಓದಕ್ಕಾಗಿಲ್ಲ. ನನ್ನ ಪರಿಸ್ಥಿತಿ ಹಾಗೆ ಇತ್ತು. ನನ್ನ ಕಥೆಲಿ ಇದೆ ವಿಲನ್ನು. ನನಗೆ ಬುದ್ಧಿ ಬಂದಾಗಿಂದನೂ ನಮ್ಮಮ್ಮಂಗೆ ಹುಷಾರೇ ಇಲ್ಲ. ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಅವಳು ಸರಿನೇ ಹೋಗಿಲ್ಲ. ಅವಳಿಗೆ ಯಾವುದೋ ಕೊರಗು ಕೊರಿತಾನೆ ಇತ್ತು ಅನ್ಸುತ್ತೆ. ಅದಕ್ಕೆ ಅವಳಿಗೆ ಯಾವ ಆಸ್ಪತ್ರೆ ಕರ್ಕೊಂಡು ಹೋದ್ರು, ಎಲ್ಲೇ ತೋರಿಸಿದ್ರು ಅವಳು ಸರಿನೇ ಹೋಗಿಲ್ಲ. ರಿಪೇರಿನೇ ಆಗದಿರೋ ಕೇಸು ಅಂತಾರಲ್ವಾ, ನನ್ನಮ್ಮ ಹಂಗಾಗ್ಬಿಟ್ಲು. ಹಾಗಾಗಿ ನನ್ನ ಪಾಲಿಗೆ ಓಟ, ಆಟ, ಓದು ಇದ್ಯಾವುದೂ ಇರಲಿಲ್ಲ. ಆಡೋ ವಯಸ್ಸಿನಲ್ಲಿ ದುಡಿಯೋಕ್ಕೆ ಶುರು ಮಾಡಿದವಳು ಇವತ್ತಿಗೂ ಗಾಣದ ಎತ್ತಿನ ಥರ ದುಡಿತಾನೆ ಇದ್ದೀನಿ. ಹೊಟ್ಟೆಪಾಡಕ್ಕ, ಈ ಹೊಟ್ಟೆಪಾಡು ಜೀವನದಲ್ಲಿ ಎಲ್ಲ ಕಲ್ಸ್ಕೊಟ್ಬಿಡುತ್ತೆ. ಆ ಲೆಕ್ಕದಲ್ಲಿ ನೋಡಿದ್ರೆ ನಾನು ತುಂಬಾನೇ ಓದ್ಕೊಂಡಿದ್ದೀನಿ. ನಿಜ, ಓದ್ಕೊಂಡಿರೋರ್ಗಿಂತ ತುಂಬಾನೇ ಜಾಣೆ ನೀನು. ಬದುಕೋದು ತುಂಬಾನೇ ಚೆನ್ನಾಗಿ ಗೊತ್ತು ನಿಂಗೆ. ಆನಂದ್, ಆಫೀಸಿಂದ ಏನು ಇಷ್ಟು ಬೇಗ ಬಂದ್ಬಿಟ್ಟೆ? ಇಷ್ಟು ಬೇಗ ಬೆಲ್ ಹೊಡೆದ್ಬಿಡ್ತಾ? ಅದು ನಮ್ಮ ಬಾಸು ತುಂಬ ಇಂಪಾರ್ಟೆಂಟ್ ಕೆಲಸ ಹೇಳಿದಾರಮ್ಮ, ಅದನ್ನು ಮಾಡಬೇಕು. ಅಪರ್ಣ, ನಾನು ಮೇಲ್ಗಡೆ ಇರ್ತೀನಿ. ಅಣ್ಣ, ಊಟ ಊಟ ಆಮೇಲೆ ಮಾಡ್ತೀನಿ. ಒಂದು ಸ್ಟ್ರಾಂಗ್ ಕಾಫಿ ತಗೊಂಬಮ್ಮ ಬೇಗ. ಆನಂದ್, ಅಪರ್ಣ,
ಸ್ವಲ್ಪ ಚಾರ್ಜರ್ ತಗೊಂಬಾ. ಬೇಗ. ಹಾ ಬಂದೆ. ಆನಂದ್, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅದೇ ಇದು ಮಾನ್ಯ ಗೊತ್ತಲ್ಲ ನಿಂಗೆ. ಮಾನ್ಯ? ಅವಳೇನು ಕಮ್ಮಿನ ಟಾರ್ಚರ್ ಕೊಟ್ಟಿದ್ದಾಳೆ ನಮ್ಮ ಡುಮ್ಮಂಗೆ. ದೊಡ್ಡ ಕಿರಿಕ್ ಪಾರ್ಟಿ ಅವಳು. ಅಲ್ಲ ಆನಂದ್, ಈಗ ಯಾಕೆ ಅವಳ ಹೆಸರು ಹೇಳ್ತಿದ್ಯಾ? ಅವಳದಲ್ಲ, ಈಗ ಅವಳು ಹೋಗಿ ಅವಳ ತಂಗಿ ಧನ್ಯ ಎಂಟ್ರಿ ಕೊಟ್ಟಿದ್ದಾಳೆ. ಗೆಳಿಯನ ಹತ್ರ ಏನೋ ಮಾತಾಡ್ಬೇಕಂತೆ, ಮೀಟ್ ಮಾಡಕ್ ಬರಕ್ಕೆ ಹೇಳಿದಾಳೆ. ಏನಂತೆ ಅವಳ್ದು? ಗೆಳಿಯನ ಸ್ವಂತ ಅಮ್ಮ ಭಾಗ್ಯ ಆಂಟಿ ಇದಾರಲ್ಲ, ಅವ್ರ ಬಗ್ಗೆ ಏನೋ ಮಾತಾಡ್ಬೇಕಂತೆ, ಏನು ಹೇಳೋದಿದೆಯಂತೆ. ಅದಕ್ಕೆ ಅವಳನ್ನ ಮೀಟ್ ಮಾಡೋದಕ್ಕೆ ಗೆಳೆಯಾತಿಗೆ ಇಬ್ಬರು ಹೋಗಿದ್ದಾರೆ. ನೀನು ಅವ್ರ ಜೊತೆನೆ ಹೋಗೋದಲ್ವಾ? ನೀನ್ ಯಾಕೆ ಬಂದೆ? ಹೋಗ್ಬೋದಾಗಿತ್ತು, ಆದರೆ ಆ ಹುಡುಗಿಗೇನೋ ಅಪಾಯ ಇದೆ ಅಂತ ಹೇಳಿದ್ಲಂತೆ. ಒಂದು ವೇಳೆ ಅವಳಿಗೇನಾದರೂ ಅಪಾಯ ಆದರೆ ಅಥವಾ ಅವಳಿಂದ ಇವ್ರಿಗೇನಾದರೂ ಅಪಾಯ ಆಗುವಂಥ ಸಿಚುವೇಶನ್ ಬಂದರೆ ಬ್ಯಾಕಪ್ ರೆಡಿ ಮಾಡಬೇಕಲ್ಲ. ಅದಕ್ಕೆ ನಾನು ಹೋಗಲಿಲ್ಲ. ಗೆಳೆಯ ಆಗಾಗ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಹೌದಾ? ಹಾಗಾದ್ರೆ ಸರಿ. ಏನು ವಿಷಯ ಅಂತೆ? ಗೊತ್ತಿಲ್ಲ ಪರ್ಣ, ಆದರೆ ಅಮ್ಮನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೇನೋ ಅನ್ನೋ ಆಸೆಯಿಂದ ಹೋಗಿದ್ದಾನೆ. ಪಾಪ ಗೆಳೆಯ, ಅವನು ಬುದ್ಧಿ ಬಂದಾಗಿಂದ ಅಮ್ಮನಿಗೋಸ್ಕರ ಪರಿತಪಿಸ್ತಾನೇ ಇದ್ದಾನೆ, ಅವ್ರನ್ನ ಹುಡುಕ್ತಾನೇ ಇದ್ದಾನೆ. ಆದರೆ ಅವ್ರು ಎಲ್ಲಿದ್ದಾರೆ ಅನ್ನೋ ಸುಳಿವು ಇನ್ನೂ ಸಿಕ್ಕೇ ಇಲ್ಲ. ಅವ್ರು ಇದ್ದಾರೋ ಇಲ್ವೋ ಅದೂ ಗೊತ್ತಿಲ್ಲ. ಆದರೆ ಅವರಿದ್ದಾರೆ ಅನ್ನೋ ಆಸೆ ಮಾತ್ರ ಇವನು ಜೀವಂತವಾಗಿ ಇಟ್ಕೊಂಡಿದ್ದಾನೆ. ಅವನಿಗೆ ಅವರ ಅಪ್ಪ ಅಂದರೆ ಎಷ್ಟು ಪ್ರೀತಿ ಗೌರವನೋ ಅವ್ರ ಅಮ್ಮ ಅಂದ್ರೂ ಅಷ್ಟೇ ಪ್ರೀತಿ ಗೌರವ. ಆದರೆ ಅವನು ಯಾವತ್ತೂ ಅದನ್ನು ತೋರಿಸ್ಕೊಂಡಿಲ್ಲ. ಮನಸ್ಸಿಗೆ ಎಲ್ಲಿ ಕಷ್ಟ ಆಗುತ್ತೋ ಅಂತ. ಅಮ್ಮನ್ನ ತಂಗಿನ ಕಳ್ಕೊಂಡು ನೋವು ಇವತ್ತಿಗೂ ಅವನ್ನ ಸುಡ್ತಾನೇ ಇದೆ. ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದೂ ಗೊತ್ತಿಲ್ಲ. ಅಣ್ಣ, ಅಮ್ಮ ಬಾ. ಕಾಫಿನಾ? ಓಹ್, ಇದರ ಅವಶ್ಯಕತೆ ತುಂಬಾನೇ ಇತ್ತು ನನಗೆ. ಥ್ಯಾಂಕ್ ಯು. ಆಮೇಲೆ ಊಟನೂ ಇಲ್ಲಿಗೆ ತಂದು ಕೊಟ್ಬಿಡು. ಇವತ್ತು ತುಂಬ ಕೆಲಸ ಇದೆ, ನಾನು ಬ್ಯುಸಿ. ಸರಿ ಅಣ್ಣ.